ನಾಟಕದ ಸ್ಟೇಜಿನ ಮುಂದೆ ಕೂತು ಕಣ್ಣು ಮುಚ್ಚಿಕೊಂಡು ಸಂಗೀತದಲ್ಲಿ ತೇಲಾಡ್ತಾ ಇರುವ ಈ ಕಲಾವಿದನ ಹೆಸರು ಕ್ಲಾರನೆಟ್ ಕನಕಪ್ಪ ಅಂತ. ಬಹುಶಃ ನೀವು ನೋಡಿರಲಿಕ್ಕಿಲ್ಲ, ಯಾಕೆಂದರೆ ಇತ್ತೀಚೆಗೆ ನಾಟಕ ಬಯಲಾಟಗಳಲ್ಲಿ ಈ ಕ್ಲಾರನೆಟ್ ಕಾಣೋದೇ ಇಲ್ಲ. ನಾಟಕ ಸಾಮಾಜಿಕ ಆಗಿರಲಿ, ಪೌರಾಣಿಕ ಆಗಿರಲಿ, ಈ ಕ್ಲಾರನೆಟ್ ಕನಕಪ್ಪನ ಸಂಗೀತ ವಾದನ ಕೇಳಲೇಬೇಕು. ನೆರೆದಿರುವಂಥ ಸಾವಿರಾರು ಜನ ಇಡೀ ರಾತ್ರಿ ಆ ಕನಕಪ್ಪನ ಕ್ಲಾರ್ನೆಟ್ ವಾದನಕ್ಕೆ ತಲೆದೂಗ್ತಾ ಭಾವಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ವಯಸ್ಸಿನಲ್ಲಿ ಕನಕಪ್ಪ ಹೀಗೆ ಇದ್ದ. ಹೀಗಿರುವಾಗ ಶ್ಯಾಮಲಾ ಎನ್ನುವಂಥ ಒಬ್ಬ ರಂಗನಟಿಯನ್ನ ಮದುವೆಯಾದ. ಶ್ಯಾಮಲಾ ಅಪ್ರತಿಮ ಸುಂದರಿ, ಹಾಗೆ ಅದ್ಭುತ ನಟಿಯಾಗಿದ್ದರು. ಆಕೆಯ ನೃತ್ಯ ಮನಮೋಹಕ, ಅಭಿನಯ ಶಾರದೆ ಶ್ಯಾಮಲೆ, ಸಂಗೀತದ ಕಲಾನಿಧಿ ಕನಕಪ್ಪ. ಇವರಿಬ್ಬರ ದಾಂಪತ್ಯ ಹಾಲು ಜೇನಂತೆ ಎಂದು ಪ್ರೇಕ್ಷಕರು ಕೊಂಡಾಡುತ್ತಿದ್ದರು. ಕಾಲ ನಿಂತ ನೀರಲ್ಲ. ಹಳೆಯ ಪೆಟ್ರೋಮ್ಯಾಕ್ಸ್ ದೀಪಗಳೆಲ್ಲ ಮಾಯವಾಗಿ ನಾಟಕ ರಂಗದಲ್ಲಿ ಜಗಮಗಿಸುವ ವಿದ್ಯುತ್ ದೀಪಗಳು ಬಂದವು. ಹಳೆಯ ಪರದೆಗಳು ಮಾಯವಾಗಿ ಡಿಜಿಟಲ್ ಪರದೆಗಳು ಬಂದವು. ವಿವಿಧ ರೀತಿಯ ನೃತ್ಯಗಳು, ವಿವಿಧ ರೀತಿಯ ವಿನ್ಯಾಸಗಳು. ಕಾಲಕ್ರಮೇಣ ಹಳೆ ಶಾಸ್ತ್ರೀಯ ರಂಗಗೀತೆಗಳು ಮೂಲೆಗುಂಪಾಗಿ ಪ್ರೇಕ್ಷಕರ ಒತ್ತಾಸೆಯಂತೆ ಸಿನಿಮಾ ಹಾಡುಗಳಿಗೆ ನಟಿಯರು ಕುಣಿಯತೊಡಗಿದರು. ಈ ಬದಲಾವಣೆಯನ್ನು ಒಪ್ಪದ ಶ್ಯಾಮಲಾ ಬೇಡಿಕೆ ಕಳೆದುಕೊಂಡು ಮೂಲೆಗುಂಪಾದಳು. ವರುಷಗಳು ಉರುಳಿದವು. ದೇಹಕ್ಕೆ ಮುಪ್ಪು ಆವರಿಸಿತು. ಆ ಕಷ್ಟಕಾಲದಲ್ಲಿ ಕನಕಪ್ಪನಿಗೆ ಆಘಾತ ಕಾದಿತ್ತು. ಎಲೆಕ್ಟ್ರಾನಿಕ್ ಕೀಬೋರ್ಡ್ ಮತ್ತು ರಿದಮ್ ಪ್ಯಾಡ್ಗಳು ಬಂದು ಸ್ಟೇಜಿನ ಮುಂದೆ ಕುಳಿತವು. ಅವುಗಳ ಆರ್ಭಟದ ಮಧ್ಯೆ ಹಾರ್ಮೋನಿಯಂ, ತಬಲಾ ಧ್ವನಿ ಕ್ಷೀಣವಾಯಿತು. ಕಲಾ ಸಂಘಗಳು ಕನಕಪ್ಪನನ್ನು ಕೈಬಿಟ್ಟವು. ಅಂಥ ಸಂದರ್ಭದಲ್ಲಿ ಪರಿಚಯವಾದವನು ಕೆಂಪು ಶರ್ಟಿನ ಯಲ್ಲಪ್ಪ. ಸರ್ಕಾರದಿಂದ ಮಾಸಾಶನವಾಗಲಿ, ಪ್ರಶಸ್ತಿ, ಹಣವಾಗಲಿ ಬಂದರೆ ಈ ಮುಪ್ಪಿನ ಕಾಲದಲ್ಲಿ ಜೀವನ ದೂಡಬಹುದೆಂದು ಕಾದು ಕುಳಿತಿದ್ದ. ಆದರೆ ಆತನ ಅರ್ಜಿಗಳೆಲ್ಲವೂ ತಿರಸ್ಕೃತವಾದವು. ಆದರೆ ಕೆಂಪು ಶರ್ಟಿನ ಯಲ್ಲಪ್ಪ ಕಚೇರಿಯ ವ್ಯವಹಾರಗಳಲ್ಲಿ ಚಾಣಾಕ್ಷನಾಗಿದ್ದ. ಬೆಂಗಳೂರಿನಿಂದ ತಂದಿದ್ದ ಯಾವುದೋ ಒಂದು ವಾದ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಯಲ್ಲಪ್ಪನ ಪಕ್ಕದಲ್ಲಿ ಕುಳಿತುಕೊಂಡು ನೂರಾರು ವಿವಿಧ ಭಂಗಿಗಳ ಫೋಟೋಗಳನ್ನು ಹಚ್ಚಿ ನೂರಾರು ಪುಟಗಳನ್ನು ಬಯೋಡಾಟಾ ಸಿದ್ಧಪಡಿಸಿದ. ಆತನಿಗೆ ಪ್ರಶಸ್ತಿಯೂ ಬಂದುಬಿಟ್ಟಿತು. ಮರುದಿನದಿಂದಲೇ ಆತನಿಗೆ ಅಭಿನಂದನಾ ಸಮಾರಂಭಗಳು ಏರ್ಪಾಟಾದವು. ಬಣ್ಣ ಬಣ್ಣದ ಪೇಟಗಳನ್ನು ಸುತ್ತಿ ಆತನಿಗೆ ಹೂವಿನ ಹಾರಗಳನ್ನು ಹಾಕಿ ಶಾಲು ಹೊರಿಸಿ ಸನ್ಮಾನಿಸಿದರು. ಪಕ್ಕದ ಹಳ್ಳಿಯವನೊಬ್ಬ ಈತನಿಗೆ ರಾಷ್ಟ್ರೀಯ ಕಲಾಭೂಷಣ ಎಂಬ ನ್ಯಾಷನಲ್ ಅವಾರ್ಡ್ ಕೊಟ್ಟುಬಿಟ್ಟ. ಆತನ ಒಂದೂ ಕಾರ್ಯಕ್ರಮವನ್ನು ನೋಡದಿದ್ದವರು ಆತನನ್ನು ಜೀವಮಾನ ಸಾಧಕನೆಂದು ಹೊಗಳಿ ಮತ್ತೊಬ್ಬ ಮುತ್ಸದ್ದಿ ರಾತ್ರಿಯ ನಿಶೆ ಇಳಿಯುವವರೆಗೆ ಯಲ್ಲಪ್ಪನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿಬಿಟ್ಟನು. ಮತ್ತೊಬ್ಬ ಮಹನೀಯ ಮಾತನಾಡಿ, ಮುಂದಿನ ವರ್ಷ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾಗಳಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನಕ್ಕೆ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಯಲ್ಲಪ್ಪನನ್ನು ಕಳುಹಿಸಿಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಕಿರಿಚತೊಡಗಿದನು. ಒಬ್ಬ ಭಾಷಣ ವೀರನಂತೂ ತನ್ನ ಶಬ್ದ ಭಂಡಾರವನ್ನೆಲ್ಲ ಯಲ್ಲಪ್ಪನಿಗಾಗಿ ಮೀಸಲಿರಿಸಿ ಭಾಷಣ ಮಾಡಿಬಿಟ್ಟನು. ಮತ್ತೋರ್ವ ಹೊಗಳು ಭಟ್ಟನಂತೂ ಕೂತಲ್ಲಿಯೇ ಯಲ್ಲಪ್ಪನ ಬಗ್ಗೆ ಹಾಡು ಕಟ್ಟಿ ಹಾಡಿ ತನ್ನ ಋಣವನ್ನು ತೀರಿಸಿಬಿಟ್ಟ. ನೀನೇ ಇಂದ್ರ, ನೀನೇ ಚಂದ್ರ ಎಂದು ನಿಶೆ ಇಳಿಯುವವರೆಗೂ ಆಲಾಪನೆ ಮಾಡಿಬಿಟ್ಟ. ಅತ್ತ ಕನಕಪ್ಪ ತೀರಾ ನಿತ್ರಾಣನಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದ. ಅಲ್ಲಿಯೂ ಆತನ ಕೈಯಲ್ಲಿ ಕ್ಲಾರ್ನೆಟ್
ಹಾಡುತ್ತಿತ್ತು. 50 ವರ್ಷಗಳಲ್ಲಿ ಸಾವಿರಾರು ನಾಟಕಗಳಲ್ಲಿ ಭಾಗವಹಿಸಿದ್ದರು. ಕನಕಪ್ಪ ಯಾವುದೇ ದಾಖಲೆಗಳನ್ನು ಸಂಗ್ರಹಿಸಿರಲಿಲ್ಲ. ಆತನಲ್ಲಿ ನಾಟಕದ ಕರಪತ್ರಗಳಿರಲಿಲ್ಲ, ಫೋಟೋಗಳಿರಲಿಲ್ಲ, ಪ್ರಮಾಣ ಪತ್ರಗಳಿರಲಿಲ್ಲ, ಪತ್ರಿಕಾ ವರದಿಗಳಿರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಆತನ ಅರ್ಜಿಯನ್ನು ತಿರಸ್ಕರಿಸಲೇಬೇಕಾಯಿತು. ಹೀಗೆ ಕೈಯಲ್ಲಿ ಕ್ಲಾರಿನೆಟ್ ಹಿಡಿದೇ ಕನಕಪ್ಪ ಒಂದು ದಿನ ತನ್ನ ಕೊನೆಯುಸಿರೆಳೆದ. ಪ್ರಶಸ್ತಿ ಬಾರದಿದ್ದರೂ ಸದಾ ಜನರ ಬಾಯಲ್ಲಿ ಇಂದಿಗೂ ನಲಿದಾಡುವ ಹೆಸರು ಕ್ಲಾರಿನೆಟ್ ಕನಕಪ್ಪ.